ಕಳೆದು ಹೋದ ಸನ್ನಿವೇಶಗಳನ್ನು ಅರಳಿಳು ನೆನೆದು ನೆನೆದು ಹೇಗೆ ಹೀಗೆ ನಿನ್ನ ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳುತ್ತಿರುವೆ. ನಿನ್ನ ಬಹುದಿನದ ಚಿಂತೆ ಬಹುಬೇಗ ದೂರವಾಗುವ ಕಾಲ ಸನ್ನಿಹಿತವಾಗುತ್ತಿದೆ. ಶಾಂತಳಾಗು ದ್ರೌಪದ, ಶಾಂತಳಾಗು. ರಕ್ತದ ಕುಡಿಕೆ ಚಂಡತನದ ಬಂಡೆಯನ್ನು ತುಳಿದು ಅಡ್ಡಗಟ್ಟಿದವರಿಗೆ ಎದಬಗೆದು ಬಾಹುಬಲ ಗಳಿಸಿರುವ ಪಾಂಡವರು ದಾಯಾದಿಗಳ ಚಂಡಮುಂಡಗಳ ಚಂಡಾಡುವುದಿಲ್ಲ. ತೊಡತಟ್ಟಿ ದ್ರೌಪದಿಯನ್ನು ತೆರೆದವರ ಅಟ್ಟಾಸ ಅದೆಷ್ಟರ ಮಟ್ಟಿಗಿದೆಯೋ ನೋಡಲೇಬೇಕಣ್ಣ, ನೋಡಲೇಬೇಕು. ವೈರಿ ಗುರುಕುಲಾದ ಮರನು ವಧಿಸುವನು, ವೈರಿ ಗುರುಕುಲಾದ ಮರನು ವಧಿಸುವನು. ಮೆರೆದು ದುರಹಂಕಾರದಿಂದ ಮೆರೆದು ದುರಹಂಕಾರದಿಂದ ಬಲು ಸತ್ಯ ನಿಮ್ಮೆರವ ವೈರಿ ಗುರುಕುಲಾದ ಮರನು ವಧಿಸುವನು. ಅಣ್ಣ, ಅನುಜರೆಂಬುವ ಅಕ್ಷರ ಇಲ್ಲದ ತಪ್ಪಿದ ಕುರುಡನ ಕುಂದಿಗಳ ಅನುಜರೆಂಬುವ ಅಕ್ಷರ ಇಲ್ಲದ ತಪ್ಪಿದ ಕುರುಡನ ಕುಂದಿಗಳು ಒಕ್ಕಸವಲ್ಲವ ಭಕ್ತಿ ನಮಗ ನ್ಯಾಯವೇ ತೆಗೆದ ರಕ್ಷಕರು. ಒಕ್ಕಸವಲ್ಲವ ಭಕ್ತಿ ನಮಗ ನ್ಯಾಯವೇ ತೆಗೆದ ರಕ್ಷಕರು. ಲೆಕ್ಕಿಸದೆ ಪಕ್ಕಳಗಿಸಿ ಮಣ್ಣುಕ್ಕಿಸದಿರುವ ನೆರಳೊಳಗೆ, ಲೆಕ್ಕಿಸದೆ ಪಕ್ಕಳಗಿಸಿ ಮಣ್ಣುಕ್ಕಿಸದಿರುವ ನೆರಳೊಳಗೆ ಸಭೆಗಳು ಭಕ್ತಿಯ ಗರ್ವರಿದರೆದ, ಸಭೆಗಳು ಭಕ್ತಿಯ ಗರ್ವರಿದರೆದೆಯನ್ನು ಬಗೆದು ವೈರಿ ಗುರುಕುಲಾದ ಮರನು ವಧಿಸುವನು. ಸಿರಿಯಿಂ ಮೆರೆದು ದುರಹಂಕಾರದಿಂದ, ಸಿರಿಯಿಂ ಮೆರೆದು ದುರಹಂಕಾರದಿಂದ ಕರ್ಜಿ ಬರ್ತಕ್ಕಿ ನಿಮ್ಮೆರೆ ವೈರಿ ಗುರುಕುಲಾದ ಮರನು ವಧಿಸುವನು. ಗುರುಕುಲಾದ ಮರನು, ಗುರುಕುಲಾದ ಮರನು ಸಿಗಿದು ಬಿಸಾಡುವನು. ಅಣ್ಣ, ಅಡಿಗಟ್ಟು ಅಡ್ಡಗಟ್ಟಿ ಹಾಡು ಹಾವ ಆ ಸಂತತೆ ಕ್ರೂರ ಕೃತ್ಯಗಳು ನಿಮ್ಮ ಚಿತ್ತಕ್ಕಿನ್ನೋ ಕಿಚ್ಚನಿಟ್ಟಿಸುತ್ತಿಲ್ಲವೇ? ತಪ್ಪಾಸನ, ಕಪಡ ದ್ಯೂತ, ಭೀಕರ ಕಾಡಿನ ವಾಸ, ಏಡಿಗಳಂತೆ ತಲೆಮರೆಸಿಕೊಂಡವರ ಕಳೆದ ಅಜ್ಞಾತವಾಸ, ಇವುಗಳ ಸ್ಮರಣೆಯನ್ನು ಒಮ್ಮೆಯಾದರೂ ಸ್ಮರಿಸಿಕೊಳ್ಳಿ. ಅವರಂತಹ ಬಲವಂತರಾದರೆ ರಣರಂಗದಲ್ಲಿ ಪಣತೊಟ್ಟುತ್ತಿದ್ದಾರೆ. ಕೋಟ್ಯಾಧೀಶರಾಗಿ ಬಂದರೂ ಸರಿ ಸಾಧಿಸದೆ ಕುರ್ರಕ್ತವನ್ನು ಅರಿದು ಬರುತ್ತೇನೆ. ಈ ಭಯಂಕರ ಸಂಗ್ರಾಮ ಕ್ಷೇತ್ರದಲ್ಲಿ ನಮ್ಮ ಪಂಥಗಳನ್ನು ಈಡೇರಿಸಿಕೊಳ್ಳದ ಹೊರತು ನಮಗೆ ಶಾಂತಿ ಇಲ್ಲ, ನಮಗೆ ಶಾಂತಿ ಇಲ್ಲ. ಭೀಮಸೇನ, ನಿನ್ನ ಹೃದಯಾಂತರಾಳದಲ್ಲಿ ಆಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆ. ಪಾಂಡವರ ಅಭಯದಾತನಾದ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷವನ್ನು ವಹಿಸಿದನೆಂದು ಈಗಾಗಲೇ ದೂತನು ಸಮಾಚಾರವನ್ನು ತಂದನಲ್ಲವೇ? ಇನ್ನೇನು ಅರ್ಜುನನೊಡನೆ ಪರಮಾತ್ಮನ ಆಗಮನವಾಗುವುದು. ಬಂದ ನಂತರ ಮುಂದಿನ ಕಾರ್ಯವನ್ನು ಆಲೋಚಿಸೋಣ. ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸುವುದೇವ. ಜಯಶಾಲಿಗಳಾಗಿ ಪಾಂಡುಪುತ್ರರೇ. ಕೇಶವ ನಿನ್ನ ಆಶೀರ್ವಾದದ ಮಹಿಮೆಯಿಂದಲ್ಲದೆ ಈ ಜಗವಿಹುದು. ಕೇಶವ ನಿನ್ನ ಆಶೀರ್ವಾದದ ಮಹಿಮೆಯಿಂದಲ್ಲದೆ ಈ ಜಗವಿಹುದು. ಅನುದಿನ ನಿನ್ನನ್ನೇ ಸ್ಮರಿಸುವ ನಮ್ಮನೋ ಕೃಷ್ಣ. ಶ್ರೀ ಹರಿ
ದಿನ ನಿನ್ನನ್ನೇ ಸ್ಮರಿಸುವ ನಮ್ಮನು ಈ ಪರಿಶೋಧನೆ ಕೈಯುವುದೇನೈ. ಈ ಪರಿಶೋಧನೆ ಕೈಯುವುದೇನೈ. ಕರುಣಾಳು ಕೃಪೆ ತೋರಿ ಕನಿಕರಿಸು ಹರಿಯೇ. ಕರುಣಾಳು ಕೃಪೆ ತೋರಿ ಕನಿಕರಿಸು ಹರಿ. ಆದರಿಸಿ ಪೊರೆಯೇ ದೀನರ ದೊರೆಯೇ. ಆದರಿಸಿ ಪೊರೆಯೇ ದೀನರ ದೊರೆಯೇ. ಕಡು ಕಷ್ಟ ಪಡುತ್ತಿರುವ ಈ ದೀನರ ಸತತಂತೆ ಕಡೆಗಣಿಸಿದ ಗೌರವ. ಕಡು ಕಷ್ಟ ಪಡುತ್ತಿರುವ ಈ ದೀನರ ಸತತಂತೆ ಕಡೆಗಣಿಸಿದ ಗೌರವ. ವನವಾಸದೊಳು ಬಳಲಿಹ ನಮ್ಮನೋ ಕೃಷ್ಣ. ವನವಾಸದೊಳು ಬಳಲಿಹ ನಮ್ಮನು ನರಳಿಸಿದರುವ ಕೌರವರು. ನರಳಿಸಿದರುವ ಕೌರವರು. ಅನುಜರೊಳ್ಳು ಅನ್ಯಾಯ ಕರೆಯೇನು ದೊರೆಯೇ. ಅನುಜರೊಳ್ಳು ಈ ನ್ಯಾಯ ಕರೆಯೇನು ದೊರೆಯೇ. ಆದರಿಸಿ ಪೊರೆಯೇ ದೀನರ ದೊರೆಯೇ. ಆದರಿಸಿ ಪೊರೆಯೇ ದೀನರ ದೊರೆಯೇ. ಕೃಷ್ಣ ಪರಮಾತ್ಮ ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ನಮ್ಮ ಮೊರೆಯಾಲಿಸಿ ನಮ್ಮ ಪಕ್ಷವನ್ನು ವಹಿಸಿದೆಯಾ ದೇವ. ನೀವು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಅಪಾರವಾದದ್ದು. ಧರ್ಮನಂದನ, ಪರಮಾತ್ಮ, ನನ್ನನ್ನು ಇಷ್ಟೊಂದು ಹೊಗಳುವೆ ಏಕೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದಿರಲಿ, ನಿಮಗೆ ಸಲ್ಲಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು ದೇವ? ಉಭಯರೂ ಶಾಂತಿಯಿಂದ ಬಾಳುವುದು ಉಳಿತಲ್ಲವೇ ಪ್ರಭು? ಅಂದರೆ ನಿನ್ನ ಮಾತಿನ ಅರ್ಥ? ಅಂದರೆ ಸಮರವನೊಲ್ಲೆನಯ್ಯ, ಸಮರವನೊಲ್ಲೆನಯ್ಯ ಕಮಲಾಕ್ಷ. ಜಲದ ಬೊಗ್ಗುಳೆಯಂತೆ ಸಿರಿಭೋಗ ನಶ್ವರ. ಜಲದ ಬೊಗ್ಗುಳೆಯಂತೆ ಸಿರಿಭೋಗ ನಶ್ವರ. ಹಿಮದನ್ವಯ ಅಶಾಶ್ವತ ನರ ಜನ್ಮ. ಹಿಮದನ್ವಯ ಅಶಾಶ್ವತ ನರ ಜನ್ಮ. ಹಿಮದನ್ವಯ ಅಶಾಶ್ವತ ನರ ಜನ್ಮ. ಸಮರದ ನೊಲ್ಲೆನಯ್ಯ. ಪರಮಾತ್ಮ, ದರೆಯದುರಾಸೆಗೆ ತಾಳಗ ಬಯಸೆ. ನರಹತ್ಯೆಗೆ ನಾ ಗುರಿಯಾಗುವುದೇ. ಗುರು ಬಾಂಧವರ ಶವಗಳ ಕಾಂಗುದೇ. ದರೆಯದುರಾಸೆಗೆ ಕಾಳಗ ಬಯಸೆ. ನರಹತ್ಯೆಗೆ ನಾ ಗುರಿಯಾಗುವುದೇ. ಗುರು ಬಾಂಧವರ ಶವಗಳ ಕಾಂಗುದೇ. ಹೆಣ್ಣು ಹೊನ್ನು ಮಣ್ಣಿಗೋಸ್ಕರ. ಹೆಣ್ಣು ಹೊನ್ನು ಮಣ್ಣಿಗೋಸ್ಕರ.
ಭರತ ಭೂಮಿಯನ್ನು ಯಾರಾಳಿದರು ಸರಿ ಭರತ ಭೂಮಿಯನ್ನು ಯಾರಾಳಿದರು ಸರಿ ಸಮರವನುಲ್ಲೆನಯ್ಯ ಸಮರವನುಲ್ಲೆನಯ್ಯ ಕಮಲಾಕ್ಷ ಜಲದ ಬೊಬ್ಬುಳೆಯಂತೆ ತಿರುಗುಗ ನಸ್ವರ ಜಲದ ಬೊಬ್ಬುಳೆಯಂತೆ ತಿರುಗುಗ ನಸ್ವರ ಹಿಮದನ್ವಯ ಅಶಾಶ್ವತ ನರ ಜನ್ಮ ಹಿಮದನ್ವಯ ಅಶಾಶ್ವತ ನರ ಜನ್ಮ ಹಿಮದನ್ವಯ ಅಶಾಶ್ವತ ನರ ಜನ್ಮ ಸಮರವನುಲ್ಲೆನಯ್ಯ ಸಮರವನುಲ್ಲೆನಯ್ಯ ಯದುಪತಿ ಪರಮಾತ್ಮ ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧವೆಂಬ ಹೆಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಭರತ ಭೂಮಾತೆಯ ಶಿರದಲ್ಲಿ ಹೆಪ್ಪುಗಟ್ಟಿದ ರಕ್ತದ ಕಣಗಳನ್ನು ಅದಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ ಹೇಳು ಕೃಷ್ಣ. ಆದ್ದರಿಂದ ನೀನು ನಮ್ಮ ಸಂಧಾನಿಯಾಗಿ ಆ ದುರ್ಯೋಧನನ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವಂತೆ ಮಾಡು ಮುಕುಂದ. ಸತ್ಪುರುಷ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧೆ ಇದು. ಧರ್ಮನಂದನ, ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾದರೂ ಇದಕ್ಕೆ ನಿನ್ನ ಸಹೋದರರ ಅಭಿಮತ? ವಾಸುದೇವ, ನಮ್ಮಗಳ ಅಭಿಮತ ಪಂಚಮತಿಯ ಕೌರವರನ್ನು ತಂದೆ ನಮಗೆ ಸಲ್ಲದು. ಪಂಚಮತಿಯ ಕೌರವರನ್ನು ತಂದೆ ನಮಗೆ ಸಲ್ಲದು. ತಂದೆ ಪಾಂಡು ಜನಕ ನಾಳೆ ವಂದಿಸಿ ಬೇಡುವೆ ನಿನಗೆ. ತಂದೆ ಪಾಂಡು ಜನಕ ನಾಳೆ ವಂದಿಸಿ ಬೇಡುವೆ ನಿನಗೆ. ಪಂಚಮತಿಯ ಕೌರವರೊಳು ತಂದೆ ನಮಗೆ ಸಲ್ಲದು. ತಂದೆ ನಮಗೆ ಸಲ್ಲದು. ತಂದೆ ನಮಗೆ ಸಲ್ಲದು. ವಿದ್ಯೆ ಬೇಡುವುದಕ್ಕೆ ರಾಜ್ಯ ಅವನಪ್ಪನ ಆಸ್ತಿಯೇ ಹೇಗಿದ್ದ. ವಿದ್ಯೆ ಬೇಡುವುದಕ್ಕೆ ರಾಜ್ಯ ಅವನಪ್ಪನ ಆಸ್ತಿಯೇ ಸಮವಹಿಸಿ ದುಡಿದಿಯ ತಪ್ಪಿದ ಗುರು ರಾಕ್ಷಸರ ಧರ್ಮತೆ ಬೆಗದೆಯಳು. ತಪ್ಪಿದ ಗುರು ರಾಕ್ಷಸರ ಧರ್ಮತೆ ಬೆಗದೆಯಳು. ಮಂದಮತಿಯ ಕೌರವರನ್ನು ತಂದೆ ನಮಗೆ ಸಲ್ಲರು. ತಂದೆ ಪಾಂಡು ಜನಕ ನಾಳೆ ವಂದಿಸಿ ಬೇಡುವೆ ನಿನಗೆ. ತಂದೆ ಪಾಂಡು ಜನಕ ನಾಳೆ ವಂದಿಸಿ ಬೇಡುವೆ ನಿನಗೆ. ಮಂದಮತಿಯ ಕೌರವರಳು ತಂದೆ ನಮಗೆ ಸಲ್ಲದು. ತಂದೆ ನಮಗೆ ಸಲ್ಲದು. ತಂದೆ ನಮಗೆ ಸಲ್ಲದು. ವಾಸುದೇವ, ನಮ್ಮಗಳ ಅಭಿಮತಕ್ಕೆ ಅಡ್ಡಲಾಗಿ ಅಗ್ರಜನ ಕೊಟ್ಟು ಧರ್ಮದ ಕಟ್ಟು ಬೃಹದಾಕಾರದ ಕೋಟೆಯಂತೆ ಭದ್ರವಾಗಿ ಬಳಸಿ ನಿಂತಿದೆ. ಅದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ರಾತ್ರುವೆಂಬ ಭಾಗ ನಮ್ಮನ್ನು ಬಂಧಿಸಿದೆ. ಸುಡಬೇಕು ನಮ್ಮ 7 ಜನ್ಮವನ್ನು. ಓಹೋ ಭೀಮಸೇನ, ನೀನು ಸಹ ತಂದೆಗೆ ಸಮ್ಮತಿಸಿದಂತೆ. ಅರ್ಜುನ, ಪರಮಾತ್ಮ, ಇದಕ್ಕೆ ನಿನ್ನ ಅಭಿಮತ? ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುವೆ? ಆದಿಯಿಂದಲೂ ಅಪಮಾನ, ಅಪಜಯ, ಅರಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಅವುಗಳನ್ನು ತೊಲಗಿಸಿ ಮುಂಬರಲು ಪ್ರಯತ್ನ ಪಟ್ಟರೆ ಅಗ್ರಜನೆಂಬ ಮಮಕಾರದ ಬಿಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಧಿಕ್ಕಾರವಿರಲಿ ನಮ್ಮ ಈ 7 ಜನ್ಮಕ್ಕೆ. ಅರ್ಜುನ, ನೀನೂ ಸಹ ತಂದೆಗೆ ಸಮ್ಮತಿಸಿದಂತೆಯೇ. ಇನ್ನು ಮಹಾ ಮೇಧಾವಿಗಳಾದ ನಕುಲ ಸಹದೇವರು ಅಗ್ರಜನ ಮಾತಿಗೆ ತಲೆಬಾಗುವರು. ತಂಗಿ ದೃಪದ ನರೇಂದ್ರ ನಂದಿನಿ, ಏಕಮ್ಮ ಖಿನ್ನಳಾಗಿ ನಿಂತೆ. ನಿನ್ನ ಪತಿಗಳ ಮನದ ಅಭಿಪ್ರಾಯ ನಿನಗೂ ಧರ್ಮಸಮ್ಮತ ತಾನೆ? ಪತ್ನಿಗಾದ ಅಪಮಾನದ ಕಡೆಗೆ ಸ್ವಲ್ಪವೂ ಗಮನ ಕೊಡದ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮ ಸಮ್ಮತವೆಂತಲೂ ನ್ಯಾಯ ಸಮ್ಮತವೆಂತಲೂ ಹೇಗೆ ನಿರ್ಧರಿಸುವುದು? ಜನಾರ್ದನ, Oh
ಕೈ ಹಿಡಿದ ಪತ್ನಿಯನ್ನು ವಜ್ರ ವೈಢೂರಿಗಳ ಪರಿ ಪಂಥದಲ್ಲಿ ಪಣವಾಗಿರಿಸಿ ಸೋತ ಧರ್ಮಪ್ರಭು ಇವರು ನನ್ನ ಪತಿಯೇ? ಚೇಚೆ, ಇನ್ನು ಬಂಡಿ ಬಂಡಿ ಕೂಳನ್ನೇ ತಿನ್ನುತ್ತಿದ್ದ ಖಂಡ ಭಟನನ್ನೇ ಕೊಂದ ಮಹಾನ್ ಭೀಮಸೇನ. ನಿನಗೇಗೆ ಈ ಗದಾದಂಡ? ಅದನ್ನು ಬಿಸಿಟ್ಟು ಕೈಗೆ ಸೌಟನ್ನು ಹಿಡಿದುಕೋ. ಇನ್ನು ಪರಶುವನಿಂದಲೇ ಪಾಶುಪತಾಸ್ತ್ರವನ್ನು ಪಡೆದು ಅರ್ಜುನ, ಫಲ್ಗುಣ, ಪಾರ್ಥ, ಕಿರೀಟಿ, ಗಾಂಧೀವಿ, ಶ್ವೇತವಾಹನ, ಭೀಮಸ್ಸು, ಧನಂಜಯ, ಸವ್ಯಸಾಚಿ, ಅಬ್ಬಬ್ಬ ದಶನಾಮಧೇಯ ಪರಮವೀರ ದೇವಿ, ನಿನಗೆ ಈ ಗಾಂಧೀವ ಬೇರೆಕೆ? ಅದನ್ನು ಮೂಲೆಯಲ್ಲಿರಿಸಿ ಕೈಗೆ ಬಳೆಗಳನ್ನು ತೊಟ್ಟುಕೋ. ಚೇಚೆ ಅಣ್ಣ, ಇವರಾರು ನನ್ನ ಪತಿಗಳಲ್ಲ, ನನ್ನ ಭಾಗದ ಮೃತ್ಯು ಸ್ವರೂಪಗಳು. ನನ್ನ ಪಂಥವನ್ನು ಈಡೇರಿಸಿಕೊಳ್ಳಬೇಕಾದರೆ ನಾನೇ ರಣದುರ್ಗಿಯಾಗಿ ಸಮರಾಂಗಣಕ್ಕೆ ನುಗ್ಗಿ ಅಂದು ನೆರೆದ ಸಭಿಕರ ನಡುವೆ ನನ್ನ ಜನಕ್ಕೆ ಕೈ ಚಾಚಿದವನ ಒಡಲನ್ನು ಅವನ ಬಿಸಿ ನೆತ್ತರಿನಿಂದ ನನ್ನ ಪಂಥವನ್ನು ಪೂರೈಸಿ. ಇಲ್ಲವಾದರೆ ಅಗ್ನಿಸುತೆಯಾದ ನಾನು ಚಿತೆ ನೀರಿ ಪ್ರಾಣತ್ಯಾಗ ಮಾಡಿಕೊಳ್ಳುವೆನು. ಈಗ ಚೆನ್ನಾಯಿತು. ಸಹಜ ರೈವರ ಅಭಿಪ್ರಾಯವೇ ಒಂದು, ಈಕೆ ಅಭಿಪ್ರಾಯವೇ ಒಂದು, ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲೇ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈಕೆ ಅಭಿಪ್ರಾಯ ಈಗ ಆಯ್ತಲ್ಲ ಎಂದು ಹೇಳಿದನಷ್ಟೇ. ಅವಳು ಹೇಳಿದ್ದನ್ನು ನೀನು ಕೇಳಿದೆಯಲ್ಲ, ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದ ಆಗುವ ಪ್ರಯೋಜನವೇನು? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದು ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಯಾದ ನಿನ್ನ ಕರ್ತವ್ಯವಲ್ಲವೇ? ಏಕೆ? ಇನ್ನುಳಿದ 4 ಅವಳ ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಲಿ. ಅದಕ್ಕೂ ಈ ಪ್ರಚಂಡ ಭೀಮನಿಗೂ ಯಾವುದೇ ಸಂಬಂಧವಿಲ್ಲ. ಸಂಬಂಧವಿಲ್ಲ? ಅಬ್ಬಾ, ಸಂಬಂಧವಿಲ್ಲದೆ ಅಂದು ಪುರಸಭೆಯಲ್ಲಿ ಬಂಡ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತದಿ ಮಡದಿ ಪಾಂಚಾಲಿಯ ಬಿಡುಮುಡಿಯ ಕಟ್ಟುವೆ ಕನಗದ ದಂಡದಿಂದ ದುರ್ಯೋಧನನ ತೊಡೆಯ ಪುಡಿಗುಟ್ಟುವೆ ನುಡಿದೆಯೋ ಗಂಡುಗಲಿ ನೀನಂದು ಸಂಬಂಧ ನುಡಿಗಳ ನುಡಿದು ಭಾವ ಮರೆತೆಯೋ ಮರೆತು ನಿದ್ರೆಯೋ ಇಹೆಯೋ ಮನೋಹರ ಅಡಗಲೇ ನಿನ್ನೀಗ ಕಂಠದ ಕರುಳಿರುವ ಬಿರುನುಡೆ ಕಣ್ಣೀರ ಕರೆಯದಿರುವಲ್ಲವೇ? ನಿನ್ನೀ ಕಂಬನಿಗೆ ಬದಲಾಗಿ ಹಾಗೆ ಹೆಣ್ಣಿನ ಕಣ್ಣಲ್ಲೇ ಶತಸಹಸ್ರ ಮುಡಿ ಕಂಬನಿಯ ಧರಿಸುವೆ. ಕಾಲನೇ ಕೌರವನ ಬೆಂಬಲವಾಗಿ ನಿಲ್ಲದೆ ತರುವೆನ ದುರ್ಯೋಧನ ದುಶ್ಯಾಸನರೆಂಬ ದುಷ್ಟ ಕೀಟಗಳ ಬಗೆದು ದುಶ್ಯಾಸನ ಒಡಲ ಮುಡಿಗಟ್ಟಿ ದುರ್ಯೋಧನ ತೊಡೆಯ ಕಟ್ಟಿಸುವೆ ನಿನ್ನೀ ಬಿಡುಮುಡಿಯ ಪಡೆದಿರು ವೆಟೆಯ ನರಕಮರ್ದನ ಕೇಳೆನ್ನಭಿಮತವ ಕುಡುಗಿ ಕೊಡುಗೆ ಚಂದ್ರಲೆ ಈ ಭೂಮಿ ನಡುಗಿ ನಡುಗಿ ಬೆರೆಯ ಕುಡುಗಿ ಕೊಡುಗೆ ಚಂದ್ರಲೆ ಈ ಭೂಮಿ ನಡುಗಿ ನಡುಗಿ ಬೆರೆಯ ಗುರುವರ ತಿಳವನ್ನು ಕಡಿಯನ ಬಿಡಲ ಗುರುವರ ತಿಳವನ್ನು ಕಡಿಯನ ಬಿಡಲ ಕಡಿದು ಕಡಿದಿಡುವೆ ಸರ್ಪಕ್ಕೆ ಹಾಲುಣಿಸಿ ಕನಿಕರಿಸಿದರೆ ಅದರ ವಿಷವು ಅಮೃತವಾದೀತೆ.
ಮರೆತಿರೇಕೆ ಹಿಂದೆ ನಾನಾ ವಿಧವಾದ ಕಷ್ಟ ಕ್ಲೇಶಗಳನ್ನುಂಟು ಮಾಡಿದ ಆ ಪಾಷಾಂಡರೊಂದೇ ತಂದೆಯೇ. ಪರಾಕ್ಷಣಂ ಮೆಚ್ಚಿಸಿ ಪಡೆದನೆ ಪಾಶುಪತಾಸ್ತ್ರ, ಪರಾಕ್ಷಣಂ ಮೆಚ್ಚಿಸಿ ಪಡೆದನೆ ಪಾಶುಪತಾಸ್ತ್ರ, ವಿಧ ವಿಧಸ್ತ ಪ್ರಯೋಗದಿ ಗಳಿಸಿದನ ವಿಜಯನೆಂಬ ಬೆದರ. ಹರಿಗಳ ತಗೈಯಲ್ ಅಮಿತೋತ್ಸಾಹದಿಂದಿಹ, ಹರಿಗಳ ತಗೈಯಲ್ ಅಮಿತೋತ್ಸಾಹದಿಂದಿಹ, ಅನುಜರ ಈ ಪರಿನೋಯಿಪುದು ನರವೆ ಧರ್ಮದಗೆ. ಕೃಷ್ಣ ವಾಸುದೇವ, ಮುಖ್ಯವಾಗಿ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆಚಾಂದ್ರಕ್ರವಾಗಿ ಉಳಿಯಬೇಕಾದರೆ ಈ ಸಂಧಿಯನ್ನು ನಿರಾಕರಿಸಲೇಬೇಕು. ಯುದ್ಧವು ನಡೆದೇ ತೀರಬೇಕು. ಧರ್ಮನಂದನ, ಭ್ರಾತೃವೆಂಬ ಮಮಕಾರದಲ್ಲಿ ನಿನ್ನ ಸಹೋದರರು ಬಹಿರಂಗದಲ್ಲಿ ನಿನ್ನ ಮಾತಿಗೆ ಸಮ್ಮತಿಸಲಾದರೂ ಅವರ ಅಂತರಾಳದಲ್ಲಿ ಸೇಡಿನ ಜ್ವಾಲೆ ದಗದಗನೆ ಒತ್ತಿಸಲಾರಂಭಿಸಿದೆ. ಅದನ್ನು ದಮನ ಮಾಡುವ ಶಕ್ತಿ ಇಲ್ಲದೆ ಈ ರೀತವಾಗ ಕೊಡುತ್ತಿರುವರು. ಇಂತಹ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ಶ್ವಾನಗೂ ಬೇಡ ತಂದೆ ಈ ಪರಿಯ ದೈವತೆಯೋ, ಶ್ವಾನಗೂ ಬೇಡ ತಂದೆ ಈ ಪರಿಯ ದೈವತೆಯೋ. ಹರಿ ಸಾರ್ವಭೌಮನಿನ್ನೋ ಮೊರೆಗಿಂತು ಕೇಳುವೆನೋ, ಕರುಣದಿಂದ ಪಾಲಿಸೆಯ. ಮರುಜನ್ಮ ನೀಡಿದರೆ ನನಗೆ ನರಜನ್ಮ ಬೇಡವಯ್ಯ, ಮರುಜನ್ಮ ನೀಡಿದರೆ ನನಗೆ ನರಜನ್ಮ ಬೇಡವಯ್ಯ. ನರಜನ್ಮ ನೀಡಿದರು ಬೇಡ ನನ್ನ ಸ್ಥಾನ, ನರಜನ್ಮ ನೀಡಿದರು ಬೇಡ ನನ್ನ ಸ್ಥಾನ. ಹರಿ ಸಾರ್ವಭೌಮನಿನ್ನೋ ಮೊರೆಯಿಟ್ಟು ಕೇಳುವೆನೋ, ಕರುಣದಿಂದ ಪಾಲಿಸೆಯ. ಕೃಷ್ಣ ಪರಮಾತ್ಮ, ನನ್ನ ಬುದ್ಧಿಗೆ ಮಂಕುಕವಿದಂತಾಗಿದೆ. ನನ್ನ ಸಮಸ್ತ ವಿಚಾರವನ್ನು ಅರಿತ ಪ್ರಭು ನೀನು. ಮುಂದೆ ನಿನ್ನ ಚಿತ್ತವಿದ್ದಂತೆ ಮಾಡು ಮುಕುಂದ. ಧರ್ಮನಂದನ, ಪರಮಾತ್ಮ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿ ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಜ್ವಾಲೆ ಹಾರಬೇಕು. ತಂಗಿ ದೃಪದ ನರೇಂದ್ರ ನಂದಿನಿಯ ಕಣ್ಣೀರಿನ ಕಾಲವೇ ಬತ್ತಬೇಕು. ಈ ಸಂಧಿಯಿಂದ ಎಲ್ಲರಿಗೂ ಕ್ಷೇಮ. ಈ ಸಂಧಿಗಾಗಿಯೇ ನಾಡಿನ ಕೊರಸವೇ. ಪರಮಾತ್ಮ, ಇನ್ನು ಮುಂದೆ ನಿನ್ನ ಚಿತ್ತವಿದ್ದಂತೆ ಮಾಡು ಮುಕುಂದ. ತಂಗಿ, ಧರ್ಮರಾಜನ ಮಾತನ್ನು ಅನುಸರಿಸಿ ತಂದು ಮಾಡಿಕೊಂಡು ಬರಲು ಹೊರಟಿರುವೆಯ? ಏನೇ ಆದರೂ ಈ ನನ್ನ ಬಿಸಿದ ಮುಡಿಯನ್ನು ಕಟ್ಟಿಸುವ ಭಾರವು ನಿನ್ನದೇ ಅಲ್ಲ.
ತಂಗಿ ಅಗ್ನಿಸುತೆ, ಚಿಂತಿಸಬೇಡಮ್ಮ. ಚಿಂತೆ ಪಡದಿರು ನೀ, ಶಾಂತಿಯ ತಾಳೆ ತಲೆಯೇ ನಯ ಮನದಿ. ಚಿಂತೆ ಪಡದಿರು ನೀ, ಶಾಂತಿಯ ತಾಳೆ ತಲೆಯೇ ನಯ ಮನದಿ. ಚಿಂತೆ ಪಡದಿರು ನೀ, ವ್ಯಾಕುಲ ಪಡಲೇಕೆ ಹೃದಯಳೆ ನೀನು ಮರೆವನೆ ಮುರವೈರಿ. ವ್ಯಾಕುಲ ಪಡಲೇಕೆ ಹೃದಯಳೆ ನೀನು ಮರೆವನೆ ಮುರವೈರಿ. ನೀನ ಸುಣಗುಳಿರೆ ಎನ್ನ ಮನಗೆ ಶಾಂತಿ, ನೀನ ಸುಣಗುಳಿರೆ ಎನ್ನ ಮನಗೆ ಶಾಂತಿ. ನಿಮ್ಮ ಏಳಿಗೆಗಾಗಿಯೇ ಮರೆತಿಯೇ ವಿಶ್ರಾಂತಿ, ನಿಮ್ಮ ಏಳಿಗೆಗಾಗಿಯೇ ಮರೆತಿಯೇ ವಿಶ್ರಾಂತಿ. ನಿಮಗಿನ್ನು ಒದಗಿ ಬಂದು ಚಿಂತೆ ಪಡಲಿ, ಚಿಂತೆ ಚಿಂತೆ ಪಡದಿರು. ಶಾಂತಿಯ ತಾಳೆ ತಲೆಯೇ ನಯ ಮನದಿ ಪಡದಿರು. ಮದಿಸಿದ ಕೌರವರ ಮೂಲವ ಪಾಂಡವ ಕೀರ್ತಿಯ ಉಳಿದಳು ಮೆರೆಸಿ. ಮದಿಸಿದ ಕೌರವರ ಮೂಲವ ಪಾಂಡವ ಕೀರ್ತಿಯ ಉಳಿದಳು ಮೆರೆಸಿ. ನಿಮ್ಮಯ ಮನದ ಬೇಗೆಯನ್ನು ನಂಬಿದೆ. ಹೌದು ತಂಗಿ, ನಿಮ್ಮಯ ಮನದ ಬೇಗೆಯನ್ನು ನಂಬಿದೆ. ಸರ್ಪಲಾಂಛನ ಧರ್ಮವ ಮುರಿದೆ ತಪ್ಪಿಸುವುದವನ್ನು ವಿಜಯದಿಂದ ಪಡದಿರು. ಶಾಂತಿಯ ತಾಳೆ ತಲೆಯೇ ನಯ ಮನದಿ ಪಡದಿರು. ತಲೆಯೊಳಗಿಂದೆ ಪಡದಿರು, ಮನದೊಳಗಿಂದೆ ಪಡದಿರು. ತಂಗಿ ಅಗ್ನಿಸುತೆ, ಚಿಂತಿಸಬೇಡಮ್ಮ. ನಾನೀಗಲೇ ದುರ್ಯೋಧನ ತಾನಕ್ಕೆ ತೆರಳಿ ಸರ್ವ ಪ್ರಕಾರಗಳಿಂದಲೂ ಆತನ ಕೋಪವನ್ನೇ ಕೆರಳಿಸಿ ಯುದ್ಧವನ್ನೇ ನಿಶ್ಚಯಿಸಿಕೊಂಡು ಬರುವೆನು. ನೀನಿನ್ನು ಹೊರಡು. ವೇದವನ
ಶ್ರೀರಾಮ ಕೃಷ್ಣ ಕೃಷ್ಣ ಶಕುನಿ, ಅಂದು ನಿನ್ನ ಸಹೋದರರ ಸಮ್ಮುಖದಲ್ಲಿ ದುರ್ಯೋಧನನನ್ನು ಆತನ ವಂಶವನ್ನು ನಿರ್ವಂಶ ಮಾಡುತ್ತೇನೆಂದು ನೀನು ಗೈದ ಶಪಥವೇನಾಯಿತು? ನಿನ್ನ ಪ್ರತಿಜ್ಞೆಗೇನಾಯಿತು? ನಿನ್ನ ರೋಷವೇನಾಯಿತು ಶಕುನಿ? ನಿನ್ನ ರೋಷವೇನಾಯಿತು? ಸೌಬಲರಾಜ ಶಕುನಿಯ ಆಶ್ವಾಸನೆಗಳನ್ನೇ ಹಲ್ಲಗೆಳೆಯುತ್ತಿರುವ ಅಧಮ ಮರುಳುಗಳೇ, ಏನೇ ಕುಕ್ಷಿ ಬಗೆಯ ಕುಹಕ ಕಂಠದ ಕರ್ಕಶ ಕೇಕೆ, ಪ್ರಚಂಡ ಮಾರುತವನ್ನು ಪ್ರಚೋದನೆವೆಯುತ್ತಿರುವ ಪ್ರಚಂಡ ಮಾರುತದ ಪ್ರಳಯ ತಾಂಡವ, ಅಖಂಡ ಭರತ ಖಂಡಕ್ಕೆ ಕುಹಕ ಕೂಟದ ಕುಕ್ಷಿಕತೆಯ ಪ್ರವೀಣ, ಮಾತ್ಸರ್ಯದ ಮಹಾನಿಪುಣ ಈ ಸೌಬಲರಾಜ ಶಕುನಿಯೊಡನೆ ನಿಮ್ಮಗಳ ಸರತ ಸಲ್ಲಾಪ. ದುರ್ಯೋಧನ, ದುರ್ನೀತ, ದುರ್ಘಾತ, ದುರುಳ ದುರ್ಯೋಧನನೇ ಕೇಳು. ಅಂದು ನಿರಪರಾಧಿಗಳು ಗಾಂಧಾರ ವಂಶೋದ್ಧಾರಕರೂ ಆದ ನನ್ನ 99 ಮಂದಿ ಸಹೋದರರನ್ನು, ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಶಿಕ್ಷೆಗಳನ್ನು ಸ್ಮರಿಸಿಕೊಂಡರೆ ಅಬ್ಬಾ, ನನ್ನ ಗುಂಡಿಗೆಯೇ ನಡುಗುತ್ತಿರುವುದು, ಕೈಕಾಲುಗಳೇ ಕೊಪ್ಪಿಸುತ್ತಿರುವುದು, ನನ್ನ ರಕ್ತವೇ ಕುದಿಯುತ್ತಿರುವುದು. ದುರ್ಯೋಧನ, ಅಂದು ನೀನು ನನ್ನ ಹತಭಾಗ್ಯ ಸಹೋದರರಿಗೆ ಒಂದು ಇಡೀ ಅನ್ನ, ಒಂದು ಒಡನೆ ನೀರನ್ನು ಕೊಡುತ್ತಿದ್ದೆ. ಆದರೆ ನನ್ನ ಹತಭಾಗ್ಯ ಸಹೋದರರು ಅವೆಲ್ಲವನ್ನು ತನಗಿತ್ತು ತಾವೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಾಗಿಯೇ ಹೆದರಾದರೂ ದುರ್ಯೋಧನ, ಒಬ್ಬೊಬ್ಬರಾಗಿಯೇ ಆ ದಾರುಣ ದೃಶ್ಯವು ನನ್ನ ಸ್ಮೃತಿ ಪಡಲದಿಂದಚ್ಚಳಿಯದೆ ಉಳಿದು ನಿರಂತರ ಬಡಭಾಗ್ನಿ ಜ್ವಾಲೆಯಲ್ಲಿ ನೊಂದು ಬೆಂದು ಕೃಶವಾಗಿರುವೆ. ನೀ ದೇಹವನ್ನು ಅಣುವಾಗಿ ತುಂಡರಿಸಿದನು. ಸೇಡಿಗೆ ಸೇಡು, ಪ್ರತಿಕಾರಕ್ಕೆ ಪ್ರತಿಕಾರ, ರಕ್ತಕ್ಕೆ ರಕ್ತ ಎಂಬ ಮಾತ್ಸರ್ಯದ ಹೊರತಾಗಿ ಮತ್ಯಾವ ಹಾಸ್ಯಾಕಾಂಕ್ಷೆಗಳು ನನ್ನರಸಲ ಅಸಾಧ್ಯ. ದುರ್ಯೋಧನ, ನನ್ನರಸಲ ಅಸಾಧ್ಯ. ಅಧಿಕಾರವಿದೆ ಎಂದು ಉಡ್ಬಿ ಮೆರೆಯುತ್ತಿರುವೇನೋ ಮೂಳ. ಇನ್ನೆಷ್ಟು ದಿನ ಇರುವುದೋ ನಿನ್ನೀ ಅಧಿಕಾರ? ಅಧಿಕಾರ ಅಧಿಕಾರ ಆ ಭೀಮನಿಗೆ
ಅಧಿಕಾರ ಮನದಿಂದ ಒಪ್ಪಿ ಮೆರೆಯುವೆ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ ನೀಟ ನಾನು ನೋಡುವೆ ದ್ರೋಹಿ ನಾನು ನೋಡುವೆ ಪಾಪಿ ನಾನು ನೋಡುವೆ ಅತಿಯಾದೆ ತುಂಬುವುದು ನಿನ್ನ ಮನದಲ್ಲಿ ಅತಿಯಾದೆ ತುಂಬುವುದು ನಿನ್ನ ಮನದಲ್ಲಿ ಕುಲನಾಶ ಕೈಯುವುದಿದೆ ನನ್ನ ಮನದಲ್ಲಿ ಕುಲನಾಶ ಕೈಯುವುದಿದೆ ನನ್ನ ಮನದಲ್ಲಿ ದರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ ದರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ ಕೊಲೆ ಮಾಡೋ ಸಂಖ್ಯೆ ಇದೆ ನನ್ನ ಮನದಲ್ಲಿ ನಿನ್ನ ಕೊಲೆ ಮಾಡೋ ಸಂಖ್ಯೆ ಇದೆ ನನ್ನ ಮನದಲ್ಲಿ ಇದು ನಿನ್ನದು ತಪ್ಪ ಇಲ್ಲ ನನ್ನದು ತಪ್ಪ ಇದು ನಿನ್ನದು ತಪ್ಪ ಇಲ್ಲ ನನ್ನದು ತಪ್ಪ ಬ್ರಹ್ಮನ ತಪ್ಪ ಆ ಬ್ರಹ್ಮನ ತಪ್ಪ ದುರ್ಯೋಧನ ಅಧಿಕಾರ ಮನದಿಂದ ಒಪ್ಪಿ ಮೆರೆಯುವೆ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ ನೀಚ ನಾನು ನೋಡುವೆ ದ್ರೋಹಿ ನಾನು ನೋಡುವೆ ಪಾಪಿ ನಾನು ನೋಡುವೆ ಅನ್ಯಾಯವಾಗಿ ಪ್ರಾಣ ಬಿಡುವ ಸೋಮಕರ್ಣನು ಕೆಲವೋ ಪಾಪಿಕರಣ ಅನ್ಯಾಯವಾಗಿ ಪ್ರಾಣ ಬಿಡುವ ದೂತಕರ್ಣನು ತಿಳಿದೆದ್ದು ನಿಲ್ಲುವನು ಭೀಮಸೇನನು ತಿಳಿದೆದ್ದು ನಿಲ್ಲುವನು ಭೀಮಸೇನನು ತನ್ನ ಗದೆಯಿಂದ ರುಂಡ ಮೊಂಡ ಚಚ್ಚಿ ಬಿಡುವನು ಕರೆಯಿಂದ ರುಂಡ ಮೊಂಡ ಚೆಚ್ಚಿ ಬಿಡುವನು ನನ್ನದು ತಪ್ಪೋ ಇಲ್ಲ ನನ್ನದು ತಪ್ಪೋ ಇದು ನಿನ್ನದು ತಪ್ಪೋ ಇಲ್ಲ ನನ್ನದು ತಪ್ಪೋ ನಮ್ಮಿಬ್ಬರನ್ನು ಹುಟ್ಟಿಸಿದ ಬ್ರಹ್ಮನ ತಪ್ಪೋ ಆ ಬ್ರಹ್ಮನ ತಪ್ಪೋ ಯೋಧನ ಅಧಿಕಾರ ಮೊದಲಿಂದ ಒಪ್ಪಿ ಮೆರೆಯುವೆ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ ಈತ ನಾನು ನೋಡುವೆ ಪಾಪಿ ನಾನು ನೋಡುವೆ ದ್ರೋಹಿ ನಾನು ನೋಡುವೆ ದುರ್ಯೋಧನ ದುಷ್ಟ ದುರ್ವಿಧಿಯ ಹಟ್ಟಾಟದಿಂದ ಮದೋನ್ಮತ್ತನಾಗಿ ಮೆಚ್ಚಿ ಮೆರೆಯುತ್ತಿರುವ ದುರ್ಯೋಧನನೇ ಕೇಳು ನಾನು ಸಹ ನಿನ್ನಂತೆಯೇ ನನ್ನ 99 ಮಂದಿ ಸಹೋದರರನ್ನೊಳಗೊಂಡು ಏಕಚಕ್ರಾಧಿಪತ್ಯ ಸ್ಥಾಪಿಸಿ ಸಮಸ್ತ ಸಾಮಂತ ರಾಜರುಗಳನ್ನು ಓಲೈಸಿಕೊಂಡು ದಿವ್ಯ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡಬಹುದಾಗಿತ್ತು. ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿಗೋಪುರವಾದವು ದುರ್ಯೋಧನ, ಗಾಳಿಗೋಪುರವಾದವು. ಆದರೂ ಚಿಂತೆ ಇಲ್ಲ, ಅಂತೆಯೇ ನಿನ್ನೊಡನೆ ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ನಿನ್ನಂತಹ ಮೋಸಗಾರನನ್ನ ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯರ ನಾಣ್ಣುಡಿಯಂತೆ ಅಡಿಗಡಿಗೂ ನಿನ್ನನ್ನು ಹಡ್ಡದಾರಿಗೆಳೆದು ಹಸ್ತಿನಾವತಿ ರಕ್ತ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲೇ ಮುಳುಗಿಸುವನು.
ನರಕದಲ್ಲಿ ನಿಮ್ಮ ನಿರಾಂಜನವನ್ನೇ ಮಾಡಿಸುವೆನು. ನರಕದಲ್ಲಿ ನಿಮ್ಮ ನಿರಾಂಜನವನ್ನೇ ಮಾಡಿಸುವೆನು. ದುರ್ಯೋಧನ, ನರಕದ ಭಯಾನಕ ಹಿಂಸೆಗಿಂತಲೂ ಈ ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದಾಗುವ ಹಿಂಸೆ ಅತಿ ಭಯಾನಕವಾದುದು, ಅತಿ ಭಯಾನಕವಾದುದು. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತ ನಿನಗಾಗಿ ಒಂದು ನಿಟ್ಟುತ್ತಿರುವವರ ಬಿಡವರನ್ನಿಲ್ಲದಂತೆ ಮಾಡಿ ನಿನಗೆ ನರಕದ ಮಾರ್ಗವನ್ನೇ ತೋರಿಸುವುದು, ನರಕದ ಮಾರ್ಗವನ್ನೇ ತೋರಿಸುವುದು. ಯಾರಿಗೆ ಬಾವ ನರಕದ ಮಾರ್ಗ? ಮತ್ತಿನ್ಯಾರಿಗೆ? ನಿನಗೆ. ಶಕುನೇ ಅಲ್ಲವಯ್ಯ, ನಿನಗೆ ಪರಮವೈರಿಗಳಾದ ಆ ಪಾಂಡವರಿಗೆ ಎನ್ನುವಷ್ಟರಲ್ಲಿ ನಿನ್ನ ಆಗಮನವಾಯಿತು. ನಾನು ಮಾಡಿದ ಕಾರ್ಯವು ಯುಕ್ತವೇ ಶಕುನಿ? ಚಿಂತೆ ಏಕೆ ಕುರ್ರಾಜ? ಜಯದ್ರಥ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ನಿನ್ನ ಸಹಾಯಕ್ಕೆ ಹೊರಟರನ್ನು ದೂತನು ಈಗಿನ ಸಮಾಚಾರ ತಂದನಲ್ಲವೇ? ನಾನದಕ್ಕಾಗಿ ಚಿಂತಿಸುತ್ತಿಲ್ಲ ಶಕುನಿ. ಈ ದುರ್ಯೋಧನನು ಅಸಹಾಯ ಶೂರನು. ತನ್ನೆರಡು ತೋಳ್ಬಲಗಳಿಂದ ಸಮಸ್ತ ಪಾಂಡವ ಸೈನ್ಯವನ್ನೇ ಎದುರಿಸಬಲ್ಲೆ. ಆದರೆ ಈ ಜ್ಞಾತಿ ಹಿಂಸೆ ದ್ವಯೂತ ಕಲಹ ಯುಕ್ತವೇ ಮಾವ? ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಯುದ್ಧವೋ ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ನಾನವನ ಮಾತುಗಳನ್ನು ಅಭಿಮಾನದಿಂದ ನಿರಾಕರಿಸಿದೆ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ. ಅವನ ಮಾತು ಪರಿಗ್ರಾಹ್ಯವನ್ನ ಬಿಡುವುದೋದನ. ದುರಾತ್ಮರಾದ ದ್ರೋಹಿಗಳ ಮನವು ಮುರಿದ ಈಕ್ಷಣ, ದುರಾತ್ಮರಾದ ದ್ರೋಹಿಗಳ ಮನವು ಮುರಿದ ಈಕ್ಷಣ, ಮನವು ಮುರಿದ ಈಕ್ಷಣ, ಮನವು ಮುರಿದ ಈಕ್ಷಣ. ಹೊಟ್ಟರನ್ನು ಭೇದಿಸಿ ಜಗವದಳಿಸಿ ಬರುವನ, ಹೊಟ್ಟರನ್ನು ಭೇದಿಸಿ ಜಗವದಳಿಸಿ ಬರುವನ. ಮುದದ ನರವಾದ ಮರನ್ನು ಮುದದ ನರವಾದ ಮರನ್ನು ಕಡಿದುಸುವುದು ಭಗವನು, ಕಡಿದುಸಲವ ಭಗವನ, ಕಡಿದುಸುವುದು ಭಗವನು. ದುರಾತ್ಮವಾದ ದ್ರೋಹಿಗಳ ಮನವು ಮುರಿದ ಶಿಕ್ಷಣ, ಮನವು ಮುರಿದ ಶಿಕ್ಷಣ. ಸಹೋದರ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನಂತೆ. ನಾಳೆ ಪ್ರಾತಃ ಕಾಲ ರಾಜ್ಯಸಭೆಯಲ್ಲಿ ಕೃಷ್ಣನು ಶಾಂತಿ ಸಂಧಾನ ನಡೆಸುವನಂತೆ. ಅಣ್ಣ, ಶಾಂತಿ ಸಂಧಾನ ನಡೆಸುವನಂತೆ. ಏನು? ಕೃಷ್ಣನು ಹಸ್ತಿನಾವತಿಯಲ್ಲಿ? ಹೋಗು ಸಹೋದರ, ಅತಿಥಿ ಸತ್ಕಾರವನ್ನು ಸಿದ್ಧಪಡಿಸು. ಅಗ್ಗಜ, ಆ ದರ್ಶನಾದ ಗೋಪಾಲನು ನಮ್ಮ ಸತ್ಕಾರವನ್ನು ಗ್ರಹಿಸುವಂತೆ ಕಾಣುವುದಿಲ್ಲ. ಆಗಲೇ ರಾಜಪ್ರಸಾದವನ್ನು ದಾಟಿ ಆ ದರಿದ್ರನಾದ ಆ ವಿದುರನ ಮನೆಯನ್ನಿರುವನು. ಅವನದು ಎಷ್ಟೊಂದು ಅವಹೇಳನ ಅಣ್ಣ, ಅವನದು ಎಷ್ಟೊಂದು ಅವಹೇಳನ. ಇದು ಅವಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತ ಪರಾಧೀನನು. ವಿದುರನಂತಹ ಭಕ್ತರು ಆತನಿಗೆ ಮತ್ತಿನ್ಯಾರು? ಈ ದಿನ ಆತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವ. ಚಿಂತಿಸಬೇಡ, ನಡೆ ಸಹೋದರ. ಅಗ್ರಜ, ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ, ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಕುರುಕುಲವೇ ನಾಶವಾಗುವ ಕಾಲವು ಬಂದಿರುವುದೆಚ್ಚರಿಕೆ, ಗುರುಕುಲವೇ ನಾಶವಾಗುವ ಕಾಲವು ಬಂದಿರುವುದೆಚ್ಚರಿಕೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ, ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಕಲ್ಲೆಯರ ಕಲ್ಲನ ಮರ್ಮವ ತಿಳಿಯುವುದು ಬರುವ ಬದಲವೇ, ಕಲ್ಲೆಯರ ಕಲ್ಲನ ಮರ್ಮವ ತಿಳಿಯುವುದು ಬರುವ ಬದಲವೇ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ, ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಅಗ್ಗಜ, ಕೃಷ್ಣನಿಗೆ ಸತ್ಕಾರವಂತೆ ಸತ್ಕಾರ ನನಗೊಪ್ಪದು, ನನಗೊಪ್ಪದು, ನನಗೊಪ್ಪದು. ಸಹೋದರ, ಸಹೋದರ, ಸಹೋದರ,
ಅಭಿಮಾನಶಾಲಿಯಾದ ನನ್ನ ಪ್ರಿಯ ಸಹೋದರನನ್ನು ಶಾಸನ ಮಾಡುವುದು ನನಗೂ ಒಂದೊಂದು ಬಾರಿ ದುಸ್ಸಾಧ್ಯವೆನಿಸುವುದು. ನೋಡಿದೆಯ ಮಾವ ನನ್ನ ತಮ್ಮನ ಕ್ರೋಧಾಗ್ನಿಯ ಸ್ವರೂಪ. ಮದಗಜಗಳೆಷ್ಟಿದ್ದರೂ ಈ ಸಿಂಹಕ್ಕೆ ಸರಿಸಾಟಿಯಾಗಬಲ್ಲ. ಅದಿರಲಿ ಮಾವ, ಈಗ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಕೌರವೇಶ್ವರ. ಹಾಗಿದ್ದರೆ ಈ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಆ ದಾಸಿಪುತ್ರನ ಮುರುಕುಜೋಪಡಿಯನ್ನು ಆಶ್ರಯಿಸುತ್ತಿದ್ದೇನೆ. ಪ್ರಾರಂಭದಲ್ಲಿಯೇ ಸಹಿಸಲಾಗದ ಅಪಮಾನ, ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾಗಿ ನೀನೀ ಅಪಮಾನವನ್ನು ಹೇಗೆ ಸಹಿಸುವೆ ದುರ್ಯೋಧನ? ಮಾವ, ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷಬೇಕೋ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕವನ್ನು ಭರತ ವರ್ಷದಲ್ಲಿ ಕ್ಷತ್ರಿಯರನ್ನು ಸಂಹರಿಸಲೆಂದೇ ಅವತರಿಸುವನು. ಯಾರು ಅವನ ವೈರಾಗ್ಯ ಪ್ರದರ್ಶನಕ್ಕೆ ಮರುಳಾಗಿ ಭಗವಂತನ ಅವತಾರವೆಂದು ಪೂಜಿಸುವರೋ ಅವರನ್ನೇ ಸಂಹರಿಸುವನು. ಕಂಸ, ಜರಾಸಂಧ, ಶಿಶುಪಾಲಾದಿಗಳು ನಿನಗೆಂತಹ ಮಿತ್ರರಾಗಿದ್ದರು, ಬಹಳ ಆಪ್ತರಾಗಿದ್ದರು ಮಾವ. ಕಾರಣವಿಲ್ಲದೆ ಅವನನ್ನು ಸಂಹರಿಸಿದನು. ಮರಳು ಮುದುಕನಾದ ಉಗ್ರಸೇನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದ ಮೇಲೆ ಕೂರಿಸಿ ಸಹೋದರರನ್ನು ಸುರಪಾದ ಪ್ರಮತ್ತರನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡನು. ಇಂತಹವನ ಏಕೆ ಮನ್ನಣೆ ಏಕೆ ಕೌರವೇಶ್ವರ? ಹಾಗಾದರೆ ನನ್ನನ್ನೇಕೆ ಆ ದಿನ ದ್ವಾರಕೆಗೆ ಕಳುಹಿಸಿದೆ? ಆ ನಂದಗೋಪನ ಮನೆಯ ಬಾಗಿಲಿನಲ್ಲಿ ನಿಂತು ಸಹಾಯವನ್ನು ಬೇಡುವುದು ಈ ಚಕ್ರವರ್ತಿಗೆ ಉಚಿತವಾದ ಕಾರ್ಯ. ಅದಕ್ಕೊಂದು ಕಾರಣವೆತ್ತು ದುರ್ಯೋಧನ. ಏನದು ಮಾವ? ಕಾಳ ಸರ್ಪದ ವಿಷದ ಅಲ್ಲನ್ನು ಕಿತ್ತ ಬಳಿಕ ಎರಡನೇ ಸರಸವಾಡಬಹುದಲ್ಲವೇ? ಹೌದು. ಕೃಷ್ಣನಿಗಿಂತ ಅವನ ವಿಜಯೋನ್ಮುಕ್ತವಾದ ಸೈನ್ಯವು ನಿನಗೆ ಬಹಳ ಅವಶ್ಯಕವಾಗಿದೆ. ಕೃಷ್ಣನು ಒಂದು ಪಕ್ಷ ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದೇ ಆದರೆ ಕೃಷ್ಣ, ನೀನು ನನಗೆ ಬೇಡ, ನಿನ್ನ ಸೈನ್ಯವೊಂದೇ ಸಾಕು ಎಂದು ನಿಸ್ಸಂಕೋಚವಾಗಿ ಹೇಳಬಹುದಿತ್ತು. ಆದರೆ ಆ ಪಾರ್ಥನು ಆ ಸಂಕಟದಿಂದ ನಿನ್ನನ್ನು ಪಾರು ಮಾಡಿದನು ದುರ್ಯೋಧನ. ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಪಾಪ ಬಡ ಪಾಂಡವರನ್ನು ಹಿಂಸಿಸಬೇಕಾಗುತ್ತದೆ. ಪಾಂಡವರನ್ನು ಕೃಷ್ಣನಿಂದ ಎಂದಿಗೂ ಬೇರೆ ಮಾಡಲಾಗದು. ಏಕೆ ಬೇರೆ ಮಾಡಲಾಗದು? ಅವರೆಲ್ಲರೂ ಅವನ ಆಜ್ಞಾಧಾರಕರು ಇರಬಹುದು. ನೀನೇನಾದರೂ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಿ ಆ ಪಾಂಡವರಿಗೆ ಆಶ್ರಯ ಕೊಟ್ಟಿದ್ದೇ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವೆ. ಅಲ್ಲವಯ್ಯ, ಅಂದು ಪಗಡೆಯಾಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿದ್ದಕ್ಕೂ ನಷ್ಟವಾಯಿತು. ಪುನಃ ಅದನ್ನು ಹೊಂದುವುದೆಂದರೇನಯ್ಯ? ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದೇ ಆದರೆ ರಣಕ್ಷೇತ್ರದಲ್ಲಿ ಸೆಣಸಿ ರಾಜಲಕ್ಷ್ಮಿಯನ್ನು ವಶಪಡಿಸಿಕೊಳ್ಳಲಿ. ಅದನ್ನು ಬಿಟ್ಟು ಈ ದೈನಿವೃತ್ತಿ ಏಕೆ? ದೇಹಿ ಎಂದು ಸರಿಯಾಗಿ ಹೇಳಿದೆ ಸೌಬಲ ರಾಜ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಸೂಜಿ ಮನೆಯಷ್ಟು ಜಾಗವನ್ನು ಕೊಡಲಾಗುವುದಿಲ್ಲ. ಅಷ್ಟು ಮಾತ್ರವಲ್ಲ ದುರ್ಯೋಧನ, ಸಂಧಿಯ ನೆಪದಿಂದ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕೃಷ್ಣನಿಗೆ ತಕ್ಕ ಶಾಸ್ತಿ ಆಗಲೇಬೇಕು ಮಾವ. ಈ ವಿಚಾರದಲ್ಲಿ ನನ್ನ ಸಲಹೆ ಇರುವುದು ದುರ್ಯೋಧನ. ಏನದು ಮಾವ ನಿನ್ನ ಸಲಹೆ? ಯಥಾ ಸಮಯದಲ್ಲಿ ವಿಜ್ಞಾಪಿಸುವೆನು. ಆಗಲಿ, ನಿನ್ನ ಸಲಹೆಯ ಹೊರತಾಗಿ ನಾನಾವ ಕಾರ್ಯವನ್ನು ಮಾಡುವುದಿಲ್ಲ. ನಡೆ ಮಾವ, ಹೋಗೋಣ. ನಡೆ. ನೀನಾಗುವ ರಣರಂಗದಲ್ಲಿ ಹೊರಬಲೆ ಓರ್ಗರವ ಬಿರುಗಾಳಿಗೆ ದೇಶದ ಕಾರ್ಮೋಣವನ್ನು ಎಬ್ಬಿಸಿ ದೇಶಾಗ್ನಿಯೇ ಮಿಂಚಿನಂತೆ ಪ್ರಜ್ವಲಿಸಿ ಆರ್ಭಟಿಸುವ ಗುಡುಗು ಸಿಡಿಲುಗಳೇ ದರಿಯನ್ನು ಬಿರಿಯುವಂತೆ ಮಾಡಿ ಎಂತೆಯದಿಂದ ಕುರು ಸಾಮ್ರಾಜ್ಯ ಈ ಶಕುನಿಯ ಕುಟುಂಬದ ವಿಷಮಳಿಗೆ ಕೊಚ್ಚಿ ಹೋಗುವುದು. ಅಂದೇ ಈ ಶಕುನಿಗೆ ಆನಂದ, ಪರಮಾನಂದ. ಆನಂದ ಶಕುನಿಗೆ ಪರಮಾನಂದ ಕುರುಕ್ಷೇತ್ರದಿಂದ. ಆನಂದ ಶಕುನಿಗೆ ಪರಮಾನಂದ ಕುರುಕ್ಷೇತ್ರ
ರಥದ ಎಡೆಮೆಟ್ಟಿ ಕನಕವನ್ನಾಡಲು ಬಯಸುವೆಯ ಸೇಡಿನ ಸರ್ಪದ ಎಡೆಮೆಟ್ಟಿ ಕನಕವನ್ನಾಡಲು ಬಯಸುವೆಯ ನಿನ್ನ ವಿನಾಶಕ್ಕೆ ನಾಶೆಯ ನಾಡಿ ಆನಂದವನ ಹೊಂದುವೆನು ನಿನ್ನ ವಿನಾಶಕ್ಕೆ ನಾಶೆಯ ನಾಡಿ ಆನಂದವನ ಹೊಂದುವೆನು ಆನಂದ ಆನಂದ ಜಗುಲಿಗೆ ಪರಮಾಯ ಗುರು ಕ್ಷೇತ್ರದಿಂದ ಆನಂದ ಗೌರವ ಕುರಿಗಳ ಕೊಪ್ಪಿಸುವೆ ರಣದಲ್ಲಿ ಕುರಿಗಳ ಬಲಿ ಕೊಡುವೆ ಗೌರವ ಕುರಿಗಳ ಕೊಪ್ಪಿಸುವೆ ರಣದಲ್ಲಿ ಕುರಿಗಳ